ನಾವು ತೋರಿಸ್ತಾ ಇದ್ದೀವಿ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮನೆ ಮೇಲೆ ನಡೆದಂಥ ದಾಳಿ. ದುಷ್ಕರ್ಮಿ ನೇರವಾಗಿ ಅಟ್ಯಾಕ್ ಮಾಡಿದ್ದಾನೆ. ಸೈಫ್ ಅಲಿ ಖಾನ್ ಅವ್ರನ್ನ ಇರಿದಿದ್ದಾನೆ. ಮುಂಬೈನ ಬಾಂದ್ರಾದಲ್ಲಿರುವಂಥ ಅವರ ನಿವಾಸ. ಬಾಂದ್ರಾ ಕೇಳಿ ಕೇಳಿ ಶ್ರೀಮಂತರಿರುವಂಥ ಪ್ರದೇಶ. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ. 2-3 ಬಾರಿ ಸೈಫ್ಗೆ ಚಾಕು ಹಾಕಿದ್ದಾನೆ. ದರೋಡೆ ಮಾಡಲಿಕ್ಕೆ ಅಂತ ಮನೆಗೆ ನುಗ್ಗಿದಂಥ ದುಷ್ಕರ್ಮಿ ಈ ಕೃತ್ಯವನ್ನು ಎಸಗಿದ್ದಾನೆ. ನಿಜಕ್ಕೂ ಇದು ಆಘಾತಕಾರಿ ಸಂಗತಿ. ಇಂಥ ಅತಿ ಶ್ರೀಮಂತರಿರುವಂಥ ಬಾಂದ್ರಾ ಬಡಾವಣೆ, ಅಂಥ ಕಡೆಗೆ ರಾತ್ರೋರಾತ್ರಿ ಒಬ್ಬ ನುಗ್ಗಿ, ಯಾಕಂದರೆ ಅವರಲ್ಲಿ ಆಳು ಕಾಳು ಏನು ಕೊರತೆ ಇಲ್ಲ, ಜೊತೆಗೆ ಸೆಕ್ಯೂರಿಟಿ ಇದ್ದೇ ಇರುತ್ತೆ. ಇಂಥದ್ರಲ್ಲಿ ಮಧ್ಯರಾತ್ರಿ 2 ಗಂಟೆಗೆ ಒಬ್ಬ ನುಗ್ಗುತ್ತಾನೆ ಅಂತಂತಂದರೆ, ದಾಳಿ ಮಾಡ್ತಾನೆ ಅಂತಂದರೆ, ಚಾಕು ಹಾಕ್ತಾನೆ ಅಂತಂತಂದರೆ ಲೆಕ್ಕ ಹಾಕ್ಕೊಳ್ಳಿ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅಂತ. ಒಂದು ಕ್ಷಣ ಏನಾಗ್ತಿದೆ ಅಂತಲೇ ಗೊತ್ತಾಗಲಿಲ್ಲ. ಸೊ ಆ ರೀತಿ ದಾಳಿ ಆಯಿತು. ದಾಳಿ ಆದ ತಕ್ಷಣ ಈಗ ನೋಡಿ, ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅವರು. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಈ ದಾಳಿ ನಡೆದಿದೆ. ಮನೆ ದೋಚಲಿಕ್ಕೆ ಅಂತ ಬಂದಂಥ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಅವನಿಗೆ ಕಂಡಿದ್ದು ಸೈಫ್ ಅಲಿ ಖಾನ್. ಸೈಫ್ ಅಲಿ ಖಾನ್ಗೆ 2-3 ಬಾರಿ ಚಾಕುವಿನಿಂದ ಇರಿದ. ಎಷ್ಟು ಪ್ರಮಾಣದ ಗಾಯಗಳಾಗಿವೆ, ಏನು ಎತ್ತ, ಅದರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ. ಲೀಲಾವತಿ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ. ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕೃತ್ಯ ಎಸಗಿದಂಥ ಆರೋಪಿ ಪರಾರಿಯಾಗಿದ್ದಾನೆ. ಮುಂಬೈ ಪೊಲೀಸರು ಈಗಾಗಲೇ ಅವನ ಹುಡುಕಾಟದಲ್ಲಿ ನಿರತರಾಗಿದ್ದಾರೆ. ಒಂದು ಲೆಕ್ಕದಲ್ಲಿ ಇಡೀ ಬಾಲಿವುಡ್ ಬೆಚ್ಚಿ ಬಿದ್ದಿದೆ. ಈ ರೀತಿ ರಾತ್ರೋರಾತ್ರಿ ಒಂದು ಮನೆಗೆ ನುಗ್ಗೋದು, ಅದು ನಿಮಗೆ ಗೊತ್ತಿದೆ. ಈ ಪಟೋಡಿ ಕುಟುಂಬ ಅತ್ಯಂತ ಶ್ರೀಮಂತ ಕುಟುಂಬ. ಅವ್ರ ತಂದೆ ಖ್ಯಾತ ಕ್ರಿಕೆಟಿಗ, ಅವರ ತಾಯಿ ಶರ್ಮಿಳಾ ಟ್ಯಾಗೋರ್ ಖ್ಯಾತ ನಟಿ. ಮೊದಲಿಂದಲೂ ಕೂಡ ಶ್ರೀಮಂತರೇ ಇವರು. ಆಳು ಕಾಳು ಯಾವುದಕ್ಕೂ ಕೊರತೆ ಇಲ್ಲ. ಕಾಯುವಂಥವ್ರ ಸಂಖ್ಯೆ ಕೂಡ ಏನು ಕಡಿಮೆ ಏನಿಲ್ಲ ಮನೆಯನ್ನು. ಅಂಥದ್ರಲ್ಲಿ ಹೆಂಗೆ ನುಗ್ಗದ, ಯಾವ ರೀತಿ ಒಳಗಡೆ ಹೋದ, ಹೇಗೆ ಚಾಕು ಹಾಕದ, ಅದಾದಮೇಲೆ ಅಲ್ಲಿಂದ ಪರಾರಿಯಾದಂಥ ಬಗೆ ಹೇಗೆ, ಇದು ಬರೀ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಿಜಕ್ಕೂ ಬೆಚ್ಚಿ ಬೀಳಿಸುವಂಥ ಘಟನೆ ಇದು. ರಾತ್ರೋರಾತ್ರಿ ನುಗ್ಗೋದು ಅಂದ್ರೇನು, ಚಾಕು ಹಾಕೋದು ಅಂತಂದ್ರೇನು, ಅಲ್ಲಿಂದ ಪರಾರಿ ಆಗೋದು ಅಂದ್ರೇನು, ಏನು ನಡೀತು ಅಂತ? ಹೌದು, ನನ್ನ ಖ್ಯಾತ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಅವ್ರನ್ನ ರಾತ್ರಿ ಹಲ್ಲೆ ಮಾಡಲಾಗಿದೆ, ಇರಿಯಲಾಗಿದೆ. ರಾತ್ರಿ ಇದ್ದಕ್ಕಿದ್ದಂತೆ 2:30 ಸುಮಾರಿಗೆ ಇವರೆಲ್ಲ ಮಲಗಿರ್ತಾರೆ. ಕುಟುಂಬ ಸಮೇತ ಮಲಗಿದ್ದಾಗ ರಾತ್ರಿ ಇದ್ದಕ್ಕಿದ್ದಂತೆ ಒಬ್ಬ ಕಳ್ಳ ಮನೆಗೆ ನುಗ್ತಾನೆ. ಬಾಂದ್ರಾದಲ್ಲಿರ್ತಕ್ಕಂಥ ಪಶ್ಚಿಮ ಬಾಂದ್ರಾದಲ್ಲಿರ್ತಕ್ಕಂಥ ಮನೆಗೆ ಕಳ್ಳ ನುಗ್ತಾನೆ. ನುಗ್ಗಿ ಸೈಫ್ ಅಲಿ ಖಾನ್ ಅವರ ಬೆಡ್ರೂಮಿಗೆ ಹೋಗಿ ಅಲ್ಲಿ ಕದಿಯುವ ಪ್ರಯತ್ನವನ್ನ ಮಾಡ್ತಾ ಇರ್ತಾನೆ. ಆಗ ಸೈಫ್ ಅಲಿ ಖಾನ್ ಅವರಿಗೆ ಎಚ್ಚರ ಆಗುತ್ತೆ. ಆತನನ್ನ ತಡಿಲಿಕ್ಕೆ ಹೋಗ್ತಾರೆ ಅನ್ನುವಂತ ಮಾಹಿತಿ ಇದೆ. ತಡಿಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಸೈಫ್ ಅಲಿ ಖಾನ್ ಅವ್ರನ್ನ ನೆಲಕ್ಕೆ ತಳ್ಳಿ ಚೂರಿನಿಂದ ಚುಚ್ಚುತ್ತಾನೆ, ಚಾಕುವಿನಿಂದ ಚುಚ್ಚುತ್ತಾನೆ, ಬೆನ್ನಿಗೆ ಇರಿತಾನೆ, ಕುತ್ತಿಗೆಗೆ ಇರಿತಾನೆ ಅನ್ನುವಂತಹ ಮಾಹಿತಿ ಇದೆ. ತಕ್ಷಣ ಮನೆಯವರೆಲ್ಲರೂ ಎಚ್ಚರಾಗಿ ಓಡ್ ಬರ್ತಾರೆ. ಓಡ್ ಬಂದಂತ ಸಂದರ್ಭದಲ್ಲಿ ಕಳ್ಳ ಪರಾರಿ ಆಗ್ತಾನೆ. ಅನಂತರ ಸೈಫ್ ಅಲಿ ಖಾನ್ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಡಾಕ್ಟರ್ ಲೀಲಾವತಿ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ 3:30 ಸುಮಾರಿಗೆ. ಈಗ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ, ಆಪರೇಷನ್ ಕೂಡ ಮಾಡಲಾಗ್ತಿದೆ. ಸರ್ಜರಿಯಲ್ಲಿ ಮುಖ್ಯವಾಗಿ ಬೆನ್ನಿಗೆ ಚುಚ್ಚಿರೋದ್ರಿಂದ ಬೆನ್ನಿನ ಮೂಳೆಯ ಪಕ್ಕದಲ್ಲಿ 2 ಆಳವಾದಂತಹ ಗಾಯಗಳಾಗಿದೆ ಅನ್ನುವಂಥದ್ದನ್ನ ಈಗ ವೈದ್ಯರು ಹೇಳ್ತಾ ಇದ್ದಾರೆ, ಚಿಕಿತ್ಸೆ ನೀಡ್ತಕ್ಕಂತಹ ವೈದ್ಯರು. ಈಗ ಸರ್ಜರಿ ಕೂಡ ಮಾಡಲಾಗ್ತಿದೆ. ಮತ್ತೆ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಆಪರೇಷನ್ ಮಾಡಿದ ಬಳಿಕವೇ ನಾವು ಹೇಳಲಾಗುತ್ತೆ ಅನ್ನುವಂತ ಹೇಳ್ತಿದ್ರೆ. ಸದ್ಯಕ್ಕೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತದೆ. ಮತ್ತೆ ಬೆನ್ನಿಗೆ ಚುಚ್ಚಿರೋದ್ರಿಂದ ಆಳವಾದ ಗಾಯಗಳಾಗಿದೆ. ಮತ್ತೆ ಕಚ್ಚಿಗೂ ಕೂಡ ಚುಚ್ಚಿರೋದ್ರಿಂದ ಅಲ್ಲಿ ಕೂಡ ಆಪರೇಷನ್ ಅನ್ನ ಮಾಡ್ತಾ ಇದ್ದಾರೆ, ಸರ್ಜರಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅರವಳಿಕೆಯ ತಜ್ಞರು ಕೂಡ ಮಾತನಾಡಿದ್ದಾರೆ ಡಾಕ್ಟರ್. ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಇಲ್ಲ, ಮತ್ತೆ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಆಪರೇಷನ್ ನಂತರ ಹೇಳ್ತೀನಿ. ಹರೀಶ್, ನೀವು ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ. ಸೈಫ್ ಅಲಿ ಖಾನ್ ಮೇಲೆ ನಡೆದಂತಹ ದಾಳಿಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ರಾತ್ರಿ ಒಬ್ಬ ಆಗಂತುಕ ನುಗ್ಗಿದ್ದು, ಮನೆ ದೋಚಲಿಕ್ಕೆ ಅಂತ ನುಗ್ಗಿದಂಥವನು. ಆಗ ತಡಲಿಕ್ಕೆ ಪ್ರಯತ್ನ ಪಟ್ಟರು ಸೈಫ್ ಅಲಿ ಖಾನ್. ಇದ್ದಕ್ಕಿದ್ದ ಹಾಗೆ ಅವನು ತಿರುಗಿ ಬಿದ್ದ. 2-3 ಬಾರಿ ಚಾಕುವಿನಿಂದ ಇರಿದ. ಲೀಲಾವತಿ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ. ಅಷ್ಟೊಂದು ಭದ್ರತೆ ಇರುವಂಥ ಬಾಂದ್ರಾದ ನಿವಾಸಕ್ಕೆ ಅವನು ಬಂದಿದ್ದು ಹೇಗೆ? ಅದರಲ್ಲೂ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಬಂದು ನುಗ್ಗಿದವನು. ಅದಾದಮೇಲೆ ಸೈಫ್ ಅಲಿ ಖಾನ್ ಮೇಲೆ ನಡೆದಂಥ ದಾಳಿ,
ಮನೆಯವರು ಎದ್ದು ಬಂದು ನೋಡ್ತಿದ್ದಂಗೆ ಏನಾಗಬಾರ್ದಾಗಿತ್ತೋ ಅದಾಗಿತ್ತು. ಅಷ್ಟರಲ್ಲಿ 2-3 ಬಾರಿ ಚಾಕುವಿನಿಂದ ಇರಿದಾಗಿತ್ತು ಇವ್ರ ಮೇಲೆ. ತಕ್ಷಣಕ್ಕೆ ಅವ್ರನ್ನ ಲೀಲಾವತಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಲೀಲಾವತಿ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ನಡೀತಾ ಇದೆ. ಆಪರೇಷನ್ ಕೂಡ ಮಾಡಬೇಕು ಅಂತಿದ್ದಾರೆ ಡಾಕ್ಟ್ರು. ಇದು ನಾನು ಹೇಳ್ತಾ ಇದ್ದೆ, ಇವರ ಹಿನ್ನೆಲೆಯನ್ನು ಹೇಳ್ತಾ ಇದ್ದೆ. ಇವರ ತಂದೆ ಪಟೌಡಿ ಖ್ಯಾತ ಕ್ರಿಕೆಟಿಗ. ಜೊತೆಗೆ ಹಿಂದೆ ಈ ಆ್ಯಡ್ಸ್ ಅಂತ ಏನು ಬರ್ತಾ ಇತ್ತಲ್ಲ, ಅಂದರೆ ಈ ಜಾಹೀರಾತುಗಳೇನು ಶುರುವಾದವಲ್ಲ, ಆ ಜಾಹೀರಾತನ್ನು ಶುರು ಮಾಡಿದಂಥವರು ಇವರೇನೇ. ಈ ಸೈಫ್ ಅಲಿ ಖಾನ್ ಪಟೌಡಿ ಇದ್ದಾರಲ್ಲ, ಪಟೌಡಿಯಿಂದೇ ಶುರುವಾಗಿದ್ದು. ಅಷ್ಟೊಂದು ಬೇಡಿಕೆ ಇತ್ತು ಅವರಿಗೆ. ಜೊತೆಗೆ ಅವ್ರ ಕುಟುಂಬವೇ ಒಂದು ಲೆಕ್ಕದಲ್ಲಿ ವಿಭಿನ್ನ. ಶರ್ಮಿಳಾ ಟ್ಯಾಗೋರ್ ಅವರ ಪತ್ನಿ, ಆಕೆ ಕೂಡ ಖ್ಯಾತ ಅಭಿನೇತ್ರಿ. ಅವ್ರಿಗಿಬ್ಬರು ಮಕ್ಕಳು, ಸೈಫ್ ಅಲಿ ಖಾನ್ ಮತ್ತು ಸಾರಾ ಅಲಿ ಖಾನ್. ಸೈಫ್ ಅಲಿ ಖಾನ್ ಗೊತ್ತಿದೆ ನಿಮಗೆ, ಅವರು ಖ್ಯಾತ ನಟ. ಹೇಗೆ ಮನೆಯೊಳಗಡೆಗೆ ನುಗ್ಗದ, ಹೇಗೆ ಚಾಕುವಿನಿಂದ ಇರಿದ. ದುಷ್ಕರ್ಮಿಯಿಂದ ತಪ್ಪಿಸ್ಕೊಳ್ಳೋಕೆ ಸೈಫ್ ಅಲಿ ಖಾನ್ ಪ್ರಯತ್ನ ಪಟ್ಟರು, ಆದರೆ ಆಗಲಿಲ್ಲ. ಏನೇ ತಡೆದರೂ ಕೂಡ ಬಿಡಲಿಲ್ಲ. 2-3 ಬಾರಿ ಚಾಕು ಹಾಕಿಬಿಟ್ಟ. ನೋಡ್ತಿದ್ದಂಗೆನೇ 2-3 ಬಾರಿ ಚಾಕುವಿನಿಂದ ತಿವಿದು ಬಿಟ್ಟಿದ್ದ. ನೋಡಿ, ಅವ್ರ ನಿವಾಸವನ್ನು ತೋರಿಸ್ತಾ ಇದ್ದೀವಿ. ಇದು ಇಂಥ ಕಡೆಗೆ ಒಬ್ಬ ಕಳ್ಳ ಬರ್ತಾನೆ ಅಂತಂತಂದರೆ, ಅದು ಒಬ್ಬರೇ ಏಕಾಂಗಿಯಾಗಿ ಬಂದು ಒಳಗಡೆ ನುಗ್ಗುತ್ತಾನೆ ಅಂತಂತಂದರೆ, ಒಳಗಡೆ ಯಾರ್ದಾರು ಸಹಾಯ ಸಹಕಾರ ಇತ್ತಾ ಗೊತ್ತಿಲ್ಲ. ಹೇಗೆ ಗೊತ್ತಾಗುತ್ತೆ ಅಂತ ದೊಡ್ಡ ಬಂಗಲಿನಲ್ಲಿ ಆಗಂತಕನೊಬ್ಬ ನುಗ್ಗದಂಥ ಸಂದರ್ಭದಲ್ಲಿ ಎಲ್ಲಿಗೆ ಹೋಗಬೇಕು, ಏನು ಎತ್ತ, ಅವನು ಹೆಂಗೆ ಗೊತ್ತಾಗುತ್ತೆ? ಅದಾದಮೇಲೆ ಬಂದಂಥವನಿಗೆ ನೋಡಿ, ಯಾವಾಗ ತಡೆಯೋಕ್ಕೆ ಪ್ರಯತ್ನ ಪಟ್ಟರು, ತಡೆಯೋಕ್ಕಾಗಲಿಲ್ಲ ಅಂತಂದಾಗ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರು ಸೈಫ್ ಅಲಿ ಖಾನ್. ಆದರೆ ಅವನು ಬಿಡಲಿಲ್ಲ. 2-3 ಬಾರಿ ಅವನು ಚಾಕು ಹಾಕೇ ಬಿಟ್ಟ.